ನಿಮ್ಮ ಹತ್ರ 50,000ದಿಂದ 1,00,000 ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಸಾಕು, ಈ ಲೇಔಟ್ ಅಲ್ಲಿ ಒಂದ್ ಸೈಟ್ ನ ನಿಮ್ದಾಗಿಸ್ಕೊಳ್ಬಹುದು. ಕಡಿಮೆ ಬಜೆಟ್ ಅಲ್ಲಿ ಅಂತ ಅಂದ ತಕ್ಷಣ ಎಲ್ಲೋ ಔಟ್ಸ್ಕಟ್ ಅಲ್ಲಿ ಈ ಲೇಔಟ್ ನ ಕೊಡ್ತಿದೀವಿ ಅನ್ಕೋಬೇಡಿ. ಒಂದ್ ಒಳ್ಳೆ ಕನೆಕ್ಟಿವಿಟಿ ಜೊತೆಗೆ 27 ಎಕರ್ಸ್ ಅಲ್ಲಿ 400ಕ್ಕಿಂತ ಅಧಿಕ ಸೈಟ್ ಗಳನ್ನ ಹೊಂದಿರುವಂತ ಒಂದು ಮೆಗಾ ಟೌನ್ಶಿಪ್ ಇದು. ಆ ಹಿಂದೆ ಕಾಣ್ತಿರೋ ಟೌನ್ ಗೆ ಅಟ್ಯಾಚ್ ಆಗಿರುವಂತ ಒಂದು ಒಳ್ಳೆ ಲೇಔಟ್ ಇದು. ಅಂಡ್ ನಮ್ ಲೇಔಟ್ ಅಲ್ಲಿ ಆಲ್ರೆಡಿ ಮನೆಗಳ ಕನ್ಸ್ಟ್ರಕ್ಷನ್ ಆಗ್ತಿದೆ. ಖಾತಾ ಆಲ್ರೆಡಿ ರೆಡಿ ಇದೆ. ನಮ್ ಕಸ್ಟಮರ್ಸ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಹಾಗೆ ನೀವು ಕೂಡ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಿಮ್ ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಇಲ್ಲಿರ್ತಕ್ಕಂತ ಎಲ್ಲಾ ಸಿಬ್ಬಂದಿಯವರು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಸಹಕರಿಸಿದ್ದಾರೆ ಸರ್. ಯಾಕಂತ ಹೇಳಿದ್ರೆ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಿರ್ಬೋದು, ನಮ್ಗೆ ಯಾವುದೇ ರಿಸ್ಕ್ ಆಗ್ಲಿಲ್ಲ. ಮತ್ತೆ ಅಮೌಂಟ್ ಅನ್ನ ನಾವು ಪೇ ಮಾಡೋದು ಅಷ್ಟೇನೆ, ಅಂದ್ರೆ ಒಂದು ಏನಪ್ಪಾ ಬ್ಯಾಂಕ್ ಮೂಲಕ ಯಾವ ರೀತಿಯಾಗಿ ನಾವು ಅಮೌಂಟ್ ಅನ್ನ ಅವರಿಗೆ ಕಳಿಸ್ಬೇಕು ಅನ್ನೋದನ್ನ ಕೂಡ ವಿದ್ಯಾಸಿಂಧು ಅವರು ನಮ್ಗೆ ಏನಪ್ಪಾ ಗೈಡ್ ಮಾಡಿದ್ರು. ಆ ಮೂಲಕವಾಗಿ ನಾವು ಒಂದು 5 ಪೈಸೆ ಕೂಡ ನಾವು ಕ್ಯಾಶ್ ಅನ್ನ ಅವ್ರಿಗೆ ಕೊಡ್ಲಿಲ್ಲ. ಡೈರೆಕ್ಟ್ ಆಗಿ ಎಲ್ಲವನ್ನು ಕೂಡ ಬ್ಯಾಂಕ್ ಮೂಲಕನೇ ಅವ್ರಿಗೆ ಸಲ್ಲಿಸಿದ್ವಿ. ಮತ್ತೆ ರಿಜಿಸ್ಟ್ರೇಷನ್ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. The registration process has been completed now, sir. Is that you find any difficulties in registration process and all, or else our team only has taken care of that, or whatever the thing is? Registration, they called us on a particular day. Yeah. And from the starting to the end, the villa developers were along with us until the last moment. They were cooperating with us and helped us in all the way. ಸೊ ನಾವು ಫಸ್ಟ್ 30 ಕಸ್ಟಮರ್ಸ್ ಅಲ್ಲಿ ಒಬ್ಬ ಅದೃಷ್ಟವಂತರಿಗೆ ಮಾತ್ರ ಒಂದು ಟಾಟಾ ಟಿಯಾಗೋ ಕಾರ್ನ ಗಿಫ್ಟ್ ಆಗಿ ಕೊಡ್ತಿದೀವಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ತುಂಬಾ ಜನ ಕೇಳ್ತಾ ಇದ್ರಿ ನಮ್ಗೆ ಒಂದು ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತ ಪ್ರಾಜೆಕ್ಟ್ ಇದ್ರೆ ತೋರಿಸಿ ಅಂತ. ಸೊ ಈ ಲೇಔಟ್ ಏನ್ ನೋಡ್ತಾ ಇದ್ದೀರಾ, ಇದು ಟೋಟಲ್ ಆಗಿ 27 ಎಕರೆಯಲ್ಲಿ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಆಗಿರುತ್ತೆ. 400ಕ್ಕಿಂತ ಹೆಚ್ಚು ಸೈಟ್ ಗಳು ಇರುವಂತ ಲೇಔಟ್ ಇದು. ಸೊ ಇಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ 50,000ದಿಂದ 1,00,000 ರೂಪಾಯಿವರೆಗೆ ನೀವೇನಾದ್ರೂ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನೀವು ಕೂಡ ಇಲ್ಲೊಂದು 30-40 ಸೈಟ್ ನ ಪರ್ಚೇಸ್ ಮಾಡಬಹುದು. ಹಾಗೆ ವೀಕ್ಷಕರೇ, ಈ ಪ್ರಾಜೆಕ್ಟ್ ನ ಡೆವಲಪ್ಮೆಂಟ್ ಮಾಡಿರೋರು ಬಂದು ವಿಲಾ ಡೆವಲಪರ್ಸ್ ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ವೇದಾ ಮ್ಯಾಮ್ ಅವರು. ಅವರೊಂದಿಗೆ ಮಾತಾಡೋಣ, ಈ ಲೇಔಟಿನ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋಣ ಬನ್ನಿ. ಸೊ ನಮಸ್ಕಾರ ವೀಕ್ಷಕರೇ, ನಮ್ ಕಂಪ್ನಿ ಹೆಸರು ಬಂದ್ಬಿಟ್ಟು ವಿಲಾ ಡೆವಲಪರ್ಸ್ ಅಂತ ಹೇಳಿ. ಸೊ ನಾವಿಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ನ ಮಾಡ್ತಿದೀವಿ. ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು 27 ಎಕರ್ಸ್ ಅಲ್ಲಿ 400+ ಸೈಟ್ಸ್ ಇರುತ್ತೆ. ಆಲ್ ಡೈಮೆನ್ಷನ್, ಆಲ್ ಡೈರೆಕ್ಷನ್ ಸೈಟ್ಸ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಮ್ಯಾಮ್, ಈ ಲೇಔಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟೆಡ್ ಆಗಿರೋದು? ಓಕೆ, ಎಲ್ರಿಗೂ ಈ ಕ್ವೆಶನ್ ಬರ್ಬೋದು, ಲೊಕೇಶನ್ ಎಲ್ಲಿ ಅಂತ. ಕೋಲಾರ್ ನೀವು ಎಲ್ರೂ ಕೇಳಿರ್ತೀರಾ. ಅಂಡ್ ಕೋಲಾರಲ್ಲಿ ಬಂಗಾರಪೇಟ್ ಹತ್ರ, ಬಂಗಾರಪೇಟ್ ಚಾಟ್ಸ್ ಅಂತೂ ನಾವ್ ಎಲ್ರೂ ಕೇಳಿರ್ತೀವಿ. ಸೊ ಬಂಗಾರಪೇಟೆ ಹತ್ರ ಬೂದಿಕೋಟೆ ಟೌನ್ ಅಲ್ಲಿ ನಮ್ಮ ಈ ಪ್ರಾಜೆಕ್ಟ್ ಲೊಕೇಟ್ ಆಗಿದೆ. ಓಕೆ, ಸೊ ವೀಕ್ಷಕರೇ, ನಿಮ್ಗೆ ಈ ಪ್ರಾಜೆಕ್ಟ್ ಬಂದು ಕೋಲಾರ್ ಬಂಗಾರಪೇಟೆ, ಅಲ್ಲಿಂದ ನಿಮ್ಗೆ ಬೂದಿಕೋಟೆ ಟೌನ್ ಸಿಗತ್ತೆ. ಆ ಟೌನ್ ಅಲ್ಲೇ ಈ ಲೇಔಟ್ ನಿಮ್ಗೆ ಲೊಕೇಟೆಡ್ ಆಗಿರೋದು. ಯಾವ ತರ ಡೈಮೆನ್ಷನ್ ಅಲ್ಲಿ ಸೈಟ್ ಕೊಡ್ತಾ ಇದೀರಾ, ಮತ್ತೆ ಏನೇನ್ ಫೇಸಿಂಗ್ ಸಿಗಬಹುದು? ಓಕೆ, ಸೊ ಇಲ್ಲಿ ಸುತ್ತಲೆಲ್ಲ ನೋಡ್ತಿದ್ದೀರಲ್ಲ, ನಿಮ್ಗೆ ಇಲ್ಲಿ ಆಲ್ ಡೈಮೆನ್ಷನ್ ಮತ್ತೆ ಆಲ್ ಫೇಸಿಂಗ್ ಸೈಟ್ಸ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಸರ್. ಓಕೆ, ಎಲ್ಲ ಡೈಮೆನ್ಷನ್ ಸೈಟ್ ಸಿಗುತ್ತೆ, ಎಲ್ಲ ಫೇಸಿಂಗ್ ಸೈಟ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಇದು ಟೋಟಲ್ ಆಗಿ ನೀವು ಇವಾಗ ಏನೇನ್ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಲೇಔಟ್ ಅಲ್ಲಿ? ಸೊ ಇಲ್ಲಿ ಬಂದು ನೀವು ಇವಾಗ್ಲೇ ಇಲ್ಲಿ ಇರಕ್ಕೆ ಸ್ಟಾರ್ಟ್ ಮಾಡಕ್ ಬೇಕಾಗಿರೋ ಎಲ್ಲ ಅಮ್ಯುನಿಟೀಸ್ ನಾವು ಪ್ರೊವೈಡ್ ಮಾಡ್ತಿದೀವಿ ಸರ್. ಸೊ ಫಸ್ಟ್ ಏನಂತ ಹೇಳ್ಬೇಕು ಅಂದ್ರೆ, ಅಲ್ಲಿ ಕಾಣ್ತಿದೆ ನಿಮ್ಗೆ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಇದೆ. ಸೊ ಈ ಸುತ್ತಲೂ 27 ಎಕರ್ಸ್ ಏನಿದೆ, ಇಲ್ಲಿ ಕಾಂಪೌಂಡ್ ವಾಲ್ ಬರುತ್ತೆ. ಅಂಡ್ ಡ್ರೈನೇಜ್ ಇದೆ, ಸೇವೇಜ್ ಇದೆ, ಮತ್ತೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ ಇಲ್ಲಿ. ಈ ರೋಡ್ಸ್ ಕೇಳೋದಂದ್ರೆ ಮೇನ್ ರೋಡ್ ಬಂದ್ಬಿಟ್ಟು 40 ಫೀಟ್ ರೋಡ್ ಇದೆ. ಅಂಡ್ ಇಲ್ಲಿ ಒಳಗಡೆ ಸಬ್ ರೋಡ್ಸ್ ಬಂದ್ಬಿಟ್ಟು 30 ಫೀಟ್ ರೋಡ್ ಆಗಿರುತ್ತೆ. ಅಂಡ್ ನಿಮ್ಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಆಲ್ರೆಡಿ ರನ್ನಿಂಗ್ ಇದೆ. ಸೊ ವಾಟರ್ಗೂ ನಿಮ್ಗೆ ಯಾವುದೇ ತೊಂದರೆ ಇರಲ್ಲ ಇಲ್ಲಿ. ಸೊ ಲಿವಿಂಗ್ ಬೇಕಾಗಿರುವಂತ ಎಲ್ಲ ಅಮ್ಯುನಿಟೀಸ್ ಕೊಡ್ತಿದೀವಿ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲೇಔಟ್ ಹೇಗಿದೆ ಅಂತ. ಸೊ 27 ಎಕರ್ಸಿಗೂ ನಿಮ್ಗೆ ಕಾಂಪೌಂಡ್ ವಾಲ್ ಸಿಗ್ತಾ ಇರುವಂತದ್ದು. ಹಾಗೆ ನಿಮ್ಗೆ ಗ್ರ್ಯಾಂಡ್ ಆಗಿರುವಂತ ಆರ್ಚ್ ಇದೆ. 40 ಫೀಟ್ ವೈಡ್ ಆಗಿರುವಂತ ಕಾಂಕ್ರೀಟ್ ರೋಡೇ ಹಾಕೊಟ್ಟಿದ್ದಾರೆ. ಸಬ್ ರೋಡ್ಸ್ ಎಲ್ಲ ನಿಮ್ಗೆ 30 ಫೀಟ್ ಬರ್ತಾ ಇರುವಂತದ್ದು. ಸೊ ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡಿಕೊಟ್ಟಿರುವಂತ ಲೇಔಟ್ ಆಗಿರುತ್ತೆ. ಸೊ ನಿಮ್ ಇಮಿಡಿಯೇಟ್ ಆಗಿ ಮನೆ ಕಟ್ಕೊಂಡಿರೋದಕ್ಕೆ ಏನೇನೆಲ್ಲ ಅಮ್ಯುನಿಟೀಸ್, ಬೇಸಿಕ್ ಅಮ್ಯುನಿಟೀಸ್ ಬೇಕಲ್ಲ, ಅದೆಲ್ಲ ನಿಮ್ಗೆ ಇವಾಗ ಪ್ರೊವೈಡ್ ಆಗಿರುವಂತದ್ದು ಈ ಲೇಔಟ್ ಅಲ್ಲಿ. ಲೇಔಟಿಗೆ ನಮ್ಗೆ ಬರ್ಬೇಕಂದ್ರೆ ಯಾವ ರೀತಿ ಕನೆಕ್ಟಿವಿಟಿ ಸಿಗಬಹುದು? ಸೊ ಖಂಡಿತ ನಿಮ್ಗೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಜಾಗದಿಂದ ನಿಮ್ಗೆ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಬ್ಯಾಂಗ್ಳೂರ್, ವೈಟ್ ಫೀಲ್ಡ್, ಮತ್ತೆ ಹೊಸೂರ್, ಹೊಸಕೋಟೆಯಿಂದ ಎಲ್ಲ ನಿಮ್ಗೆ ಇಲ್ಲಿ ಕನೆಕ್ಟಿವಿಟಿ ಇರುತ್ತೆ. ಸೊ ಬ್ಯಾಂಗ್ಳೂರಿಂದ ಬರ್ಬೇಕು ಅಂತ ಅಂದ್ರೆ ನಿಮ್ಗೆ 50 ಮಿನಿಟ್ಸ್ ಡ್ರೈವ್ ಅಲ್ಲಿ ಬರ್ಬೋದು. ಅಂಡ್ ಇಲ್ಲಿ ಹತ್ರದಲ್ಲಿ ಅಂತ ಅಂದ್ರೆ ನಿಮ್ಗೆ ಕೋಲಾರ್ ಇದೆ, KGF ಇದೆ,
ಮತ್ತೆ ಬಂಗಾರಪೇಟೆ ಕೂಡ ಇದೆ. ಸೊ ಕೋಲಾರಿಂದ 15 ಮಿನಿಟ್ಸ್ ಡ್ರೈವ್, ಮತ್ತೆ ಬಂಗಾರಪೇಟೆಯಿಂದ ಜಸ್ಟ್ 5-10 ಮಿನಿಟ್ಸ್ ಡ್ರೈವ್ ಅಷ್ಟೇ ಇರುತ್ತೆ ಸರ್ ಇಲ್ಲಿ. ಓಕೆ, ಬೂದಿಕೋಟೆ ಟೌನ್ ಇದು. ಬೂದಿಕೋಟೆ ಟೌನ್ ಅಲ್ಲಿ ಸೊ ಬರುತ್ತೆ. ಒಂದು ಒಳ್ಳೆ ಕನೆಕ್ಟಿವಿಟಿ ಜೊತೆಗೆ ಸಿಗ್ತಾ ಇರುವಂತಹ ಲೇಔಟ್ ಆಗಿರುತ್ತೆ ವೀಕ್ಷಕರೇ. 50 ಮಿನಿಟ್ಸ್ ಅಲ್ಲಿ ನೀವು ಬ್ಯಾಂಗ್ಳೂರಿಂದ ಈ ಲೇಔಟಿಗೆ ರೀಚ್ ಆಗ್ಬೋದು. ಹಾಗೆ ನಿಮಗೆ ವೈಟ್ ಫೀಲ್ಡ್ ಕನೆಕ್ಟಿವಿಟಿ ಕೂಡ ತಗೋಬಹುದು. ಮಾಲೂರು ಕೂಡ ಹತ್ರ ಆಗಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕೋಲಾರ್ KGF, ಅಲ್ಲಿಂದ ನಿಮಗೆ ಒಂದು ಒಳ್ಳೆ ಕನೆಕ್ಟಿವಿಟಿ ಇರುವಂತ ಲೇಔಟ್ ಆಗಿರುತ್ತೆ. ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಈ ಟೈಮಲ್ಲಿ ನೀವೇನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಯಾವ ತರ ಡಾಕ್ಯುಮೆಂಟ್ಸ್ ಬರ್ತಾ ಇದೆ ಈ ಲೇಔಟಿಗೆ? ಸೊ ಇದು DTCP ಅಪ್ರೂವ್ಡ್ ಆಗಿದೆ ಅಂಡ್ ಇಂಡಿವಿಜುವಲ್ ಈ ಖಾತಾ ಆಲ್ರೆಡಿ ಇದೆ ಇಲ್ಲಿ. ಅಂಡ್ ಇಲ್ಲಿ ಸುತ್ತಮುತ್ತಲು ನೀವು ನೋಡ್ತಿದ್ದೀರಾ, ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ಆಲ್ರೆಡಿ ವಾಸ ಮಾಡ್ತಿದ್ದಾರೆ. ಸೊ ನೀವು ಯಾವುದೇ ತೊಂದರೆ, ಯಾವುದೇ ಹೆದರಿಕೆ ಇಲ್ಲದೆ ಇಲ್ಲಿ ನೀವು ಪ್ರಾಪರ್ಟಿನ ತಗೊಂಡು ನಿಮ್ಮ ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಇವಾಗ ಈ ಲೇಔಟಿಗೆ ಯಾವ್ಯಾವ ರೀತಿ ಕನೆಕ್ಟಿವಿಟಿ ಸಿಗುತ್ತೆ? ಸೊ ಇಲ್ಲಿ ತುಂಬಾ ಲೊಕೇಶನ್ ಇಂದ ನಿಮ್ಗೆ ಇಲ್ಲಿ ಕನೆಕ್ಟಿವಿಟಿ ಸಿಗುತ್ತೆ. ಬ್ಯಾಂಗ್ಳೂರ್ ವೈಟ್ ಫೀಲ್ಡ್ 60 ಮಿನಿಟ್ಸ್ ಡ್ರೈವ್ ಅಲ್ಲಿ ನೀವು ಇಲ್ಲಿ ಬರ್ಬೋದು. ಅಂಡ್ ಹತ್ರದಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಕೋಲಾರ್, ಬಂಗಾರಪೇಟೆ, KGF, ಮಾಲೂರ್ ಮತ್ತೆ ಹೊಸೂರ್, ಇದೆಲ್ಲ ಒಂದು 15 to 30 ಮಿನಿಟ್ಸ್ ಡ್ರೈವ್ ಅಲ್ಲಿ ನೀವು ಇಲ್ಲಿ ರೀಚ್ ಆಗ್ಬೋದು. ಈ ಪ್ರಾಜೆಕ್ಟ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತ ನೋಡೋದಾದ್ರೆ ಏನೇನ್ ಸಿಗ್ಬೋದು ನಮ್ಗೆ ಇಲ್ಲಿ? ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಆ ತರ ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿ? ಸೊ ಡೆವಲಪ್ಮೆಂಟ್ ಸುತ್ತಮುತ್ತಲು ನೋಡಕ್ ಹೋದ್ರೆ ಸರ್ ಸಾಕಷ್ಟು ಒಳ್ಳೆ ರೆಪ್ಯೂಟೆಡ್ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲಾನು ಇದೆ. ಸೊ ಸ್ಕೂಲ್, ಕಾಲೇಜಸ್ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಮತ್ತೆ ಜ್ಯೋತಿ ಇಂಟರ್ನ್ಯಾಷನಲ್ ಸ್ಕೂಲ್, ಮತ್ತೆ ಸಂಭ್ರಮ್ ಮೆಡಿಕಲ್ ಕಾಲೇಜ್ ಹತ್ರದಲ್ಲಿ ಬರುತ್ತೆ. ಹಾಸ್ಪಿಟಲ್ ನೋಡೋದಾದ್ರೆ ನಮ್ಗೆ ಇಲ್ಲಿ ಓಸ್ವಾಲ್ ಹಾಸ್ಪಿಟಲ್, ಮತ್ತೆ ಇಲ್ಲಿ ಶ್ಯಾಮ್ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಕೂಡ ಹತ್ರದಲ್ಲಿದೆ. ಅಂಡ್ ನೀವು ಇಂಡಸ್ಟ್ರೀಸ್ ನೋಡಕ್ ಹೋದ್ರೆ ಇಲ್ಲಿ BML ಮತ್ತೆ ವೋಲ್ವೋ ಇಂಡಸ್ಟ್ರೀಸ್ ತುಂಬಾ ಹತ್ರ ಆಗುತ್ತೆ. ಅಲ್ಲಿ ಜಾಬ್ ಮಾಡ್ತಕ್ಕಂತ ಎಂಪ್ಲಾಯೀಸ್ಗೆ ಇದು ಒಂದು ಮಾಡಿಸಿದಂತ ಜಾಗ ಅಂತ ಹೇಳ್ಬೋದು. ಅಂಡ್ ಅಲ್ಲಿ ಅಷ್ಟೊಂದು ಇಂಡಸ್ಟ್ರೀಸ್ ಎಲ್ಲ ಇರೋದ್ರಿಂದ ನೀವಿಲ್ಲಿ ಮನೆನ ಕನ್ಸ್ಟ್ರಕ್ಟ್ ಮಾಡಿ ಒಂದು ಒಳ್ಳೆ ರೆಂಟಲ್ ಇನ್ಕಮ್ಗೂ ಕೂಡ ನೀವು ಖಂಡಿತವಾಗ್ಲೂ ಇದನ್ನ ಉಪಯೋಗಿಸಬಹುದು ಸರ್. ಓಕೆ, ಸೊ ಈ ತರ ಒಂದು ನಿಮ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಸಿಗ್ತಾ ಇರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ಬಸ್ ಫೆಸಿಲಿಟಿ ಆ ತರ ಎಲ್ಲ ಸಿಗತ್ತಾ? ಹೌದು ಸರ್, ಇಲ್ಲಿ ಹತ್ರದಲ್ಲಿ KSRTC ಬಸ್ ಕೂಡ ಓಡಾಡ್ತಿರತ್ತೆ. ಅಂಡ್ ನಿಮ್ಗೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ತುಂಬಾ ಅನುಕೂಲ ಇದೆ. ಇವಾಗ ನಮ್ಮ ವೀಕ್ಷಕರು ಕ್ಯೂರಿಯಾಸಿಟಿ ಆಗಿದ್ದಾರೆ. ನಾವು ಫಸ್ಟ್ ಹೇಳಿದ್ವಿ ಅವರಿಗೆ 50,000 ಡೌನ್ ಪೇಮೆಂಟ್ ಮತ್ತೆ 1 lakh rupees ಡೌನ್ ಪೇಮೆಂಟ್ ಮಾಡ್ರೆ ಇಲ್ಲೂ ಕೂಡ ಒಂದು ಸೈಟ್ ತಗೋಬಹುದಂತ. ಅದು ಹೇಗೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡಿ. ಖಂಡಿತ ಸರ್. ಸೊ ಈ ಸ್ಕೀಮ್ ಬಂದಿರೋದು ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಜಾಗ ತಗೊಂಡು ಅವ್ರಿಗೆ ಬೇಕಾದ ಹಾಗೇನೆ ಮನೆ ಕಟ್ಸ್ಕೋಬೇಕು ಅಂತ ಕನಸು ಖಂಡಿತ ಇರುತ್ತೆ. ಸೊ ಅಂತ ಆಸೆನ ಪೂರೈಸಕ್ಕೆ ಅಂತ ಹೇಳಿ ನಾವ್ ಈ ಪ್ರಾಜೆಕ್ಟ್ ನ ಇಲ್ಲಿ ತಂದಿರೋದು ಸರ್. ಸೊ ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಡೌನ್ ಪೇಮೆಂಟ್ ಅಲ್ಲಿ ನೀವು ಸೈಟ್ ನ ನಿಮ್ದಾಗಿಸ್ಕೊಂಡು ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಸೊ ಹಾಫ್ ಸೈಟ್ ಬೇಕು ಅಂತ ಅಂದ್ರೆ ನಾವು 50,000 ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಇಲ್ಲಿ ನಿಮ್ಗೆ 30 ಮಂತ್ಸ್ಗೆ ಲೋನ್ EMI ಬರುತ್ತೆ. 15,000 ಇರುತ್ತೆ ಪರ್ ಮಂತ್. ಸೊ 30 ಮಂತ್ಸ್ ಆಗ್ತಂಗೆ ನಿಮ್ ಲೋನ್ EMI ಕ್ಲಿಯರ್ ಆಗುತ್ತೆ. ಈ ಸೈಟ್ ಕೂಡ ನಿಮ್ ಹೆಸರಲ್ಲಿ ಇರುತ್ತೆ. ಅಂಡ್ ಫುಲ್ ಸೈಟ್ ನಾವು ನೋಡಕ್ ಹೋದ್ರೆ ಇಲ್ಲಿ 1 lakh ಡೌನ್ ಪೇಮೆಂಟ್ ಇರಬೇಕು. ಸೊ 1 lakh ಡೌನ್ ಪೇಮೆಂಟ್ ಮಾಡ್ಬಿಟ್ಟು ನೀವು ಇಲ್ಲಿ 60 ಮಂತ್ಸ್ಗೆ ಪ್ರತಿ ತಿಂಗಳು 20,000 EMI ಕಟ್ಟಿದ್ರೆ 60 ಮಂತ್ಸ್ ಆದ್ಮೇಲೆ ಒಂದು ಫುಲ್ ಸೈಟ್ ನಿಮ್ ಹೆಸರಲ್ಲಿ ಇರುತ್ತೆ. ಓಕೆ, ಸೊ ಒಂದು ಒಳ್ಳೆ ಪೇಮೆಂಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಒಂದು ಕನಸು ಇಟ್ಕೊಳ್ತಾರೆ ಸೈಟ್ ತಗೋಬೇಕಂತ, ಇವಾಗ ಬೆಸ್ಟ್ ಟೈಮ್ ನಿಮಗೆ. ಯಾಕಂದ್ರೆ ಒಂದು ಒಳ್ಳೆ ಪೇಮೆಂಟ್ ಪ್ರೊಸೀಜರ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ. ಜಸ್ಟ್ ನಿಮ್ಮ ಹತ್ರ 50,000 ಡೌನ್ ಪೇಮೆಂಟ್ ಇದ್ರೆ ನೀವು ಕೂಡ ಇಲ್ಲಿ ಒಂದು ಹಾಫ್ ಸೈಟ್ನ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮ್ಮ ಹತ್ರ 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ನೀವು ಕೂಡ ಇಲ್ಲಿ ಫುಲ್ ಸೈಟ್ನ ನೀವು ಪರ್ಚೇಸ್ ಮಾಡಿ ಇಮಿಡಿಯೇಟ್ ಆಗಿ ಮನೆ ಕೂಡ ಕಟ್ಕೊಂಡು ಆರಾಮಾಗಿ ಇರುವಂತ ಜಾಗ ಆಗಿರುತ್ತೆ. ಮ್ಯಾಮ್, ಲಕ್ಕಿ ಡಿಪ್ ಬಗ್ಗೆ ಏನೋ ಹೇಳಿದ್ರಿ, ಅದೇನಂತ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್. ಸೊ ಲಕ್ಕಿ ಡಿಪ್ ಅನ್ನೋದು ಏನಂತ ಅಂದ್ರೆ ಇಲ್ಲಿ ಯಾರು ಫಸ್ಟ್ 30 ಕಸ್ಟಮರ್ಸ್ ಇಲ್ಲಿ ಸೈಟ್ ತಗೋತಾರೋ ಅದ್ರಲ್ಲಿ ಒಬ್ಬ ಅದೃಷ್ಟವಂತರಿಗೆ ಮಾತ್ರ ಇಲ್ಲಿ ನಾವು ಒಂದು ಗಿಫ್ಟ್ ನ ಕೊಡ್ತೀವಿ. ಅದೇನಪ್ಪ ಅಂತ ಅಂದ್ರೆ, ಸೊ ಆ ಫಸ್ಟ್ 30 ಕಸ್ಟಮರ್ಸ್ ಅಲ್ಲಿ ನಾವು ಒಂದು ಚೀಟಿ ಹಾಕ್ತಿವಿ. ಆ ಚೀಟಿಲಿ ಯಾರ ಹೆಸರು ಬರುತ್ತೋ ಅವ್ರಿಗೆ ನಾವು ಒಂದು ಟಾಟಾ ಟಿಯಾಗೋ ಕಾರ್ನ ಗಿಫ್ಟ್ ಕೊಡ್ತಿದೀವಿ ಸರ್. ವೀಕ್ಷಕರೇ, ಆ ಟಾಟಾ ಟಿಯಾಗೋ ಕಾರ್ ನಿಮ್ದಾಗ್ಸ್ಕೋಬೇಕಾ? ಆ ಅದೃಷ್ಟವಂತ ಕಸ್ಟಮರ್ ನೀವು ಆಗಿರ್ಬೇಕಂದ್ರೆ ಇವತ್ತೇ ಇಲ್ಲಿ ಸೈಟ್ ನ ಬುಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಲೇಔಟಿಗೆ ನಮ್ಮ ವೀಕ್ಷಕರು ಬರ್ತಾರೆ, ಅವ್ರಿಗೆ ಯಾವ ತರ ಪ್ರೊಸೀಜರ್ ಇರುತ್ತೆ ಬುಕಿಂಗ್ ಎಲ್ಲ? ಸೊ ಇಲ್ಲಿ ನೀವು 10,000 ಕೊಟ್ರೆ ಇಲ್ಲಿ ಬುಕಿಂಗ್ ಮಾಡ್ಕೋಬಹುದು. ಬುಕಿಂಗ್ ಆದ ತಕ್ಷಣ ನಾವು ನಿಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ನ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಅದನ್ನೆಲ್ಲ ನೀವು ವೆರಿಫೈ ಚೆಕ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಂದ್ರೆ ಮುಂದೆ ಲೋನ್ ಪ್ರೊಸೀಜರ್ಗೆ ನೀವು ಹೋಗ್ಬೋದು, ಫಾಲೋ ಅಪ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಯಾರಾದ್ರೂ ಇಲ್ಲಿ ಬಂದು ಇಲ್ಲಿ ಸೈಟ್ ನ ನೋಡ್ಬೇಕು ಅಂತ ಅಂದ್ರೆ ನಾವು ಕ್ಯಾಬ್ ಫೆಸಿಲಿಟೀಸ್ ನ ಕೂಡ ಕೊಡ್ತಿದೀವಿ. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ, ಖಂಡಿತ ಇದು ನಿಮ್ಗೆ ಇಷ್ಟ ಆಗುತ್ತೆ.
ಆ್ಯಂಡ್ ಈ ಪ್ರಾಜೆಕ್ಟಲ್ಲಿ ನೀವು ಒಂದು ಸೈಟ್ನ ಖರೀದಿಸ್ಕೊಂಡು ಇಲ್ಲಿ ನಿಮ್ಮ ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು. ವೀಕ್ಷಕರೇ, ಒಂದು ಒಳ್ಳೆ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು ನಿಮಗೆ. ಇಂಥ ಒಂದು ಅಪಾರ್ಚುನಿಟಿ ಇವಾಗ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಸಿಗೋದು ಕಷ್ಟ ಆಗಿರತ್ತೆ. ಯಾಕಂದ್ರೆ ಒಂದು ಒಳ್ಳೆ ಡೌನ್ ಪೇಮೆಂಟ್ ಸ್ಕೀಮಲ್ಲಿ ಈ ಒಂದು ಸೈಟ್ ನಿಮಗೆ ಕೊಡ್ತಾ ಇರೋದು. ಮ್ಯಾಮ್, ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮ್ಯಾಮ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೂ ನಿಮ್ದೊಂದು ಕನಸಿನ ಸೈಟ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.